ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗಿಂದೆಲ್ಲ ಕಸ ಅದು ಆಗೈತ್ರಿ. ಇನ್ನು ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ನೋಡೋಣ್ರಿ. ಬರೀ ಒಳಗೆ ಟೀ ಇಟ್ಟೀನಿ, ಬಿಸಿನೀರು ಇಟ್ಟೀನಿ, ಕುಡಿಬೇಕು ಅಂತಂದು. ನೋಡ್ರಿ, ಇಲ್ಲಿ ಚಾಕ್ ಇಟ್ಟೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಚಾಕ್ ಇಟ್ಟೇನಿ ರೀ. ಇಲ್ಲಿ ಬಿಸಿನೀರು ಕಾಸ್ಕೊಂಡೇನಿ, ಬಿಸಿನೀರು ಕುಡಿಬೇಕು ಅಂತಂದು. ಹುಡುಗರು ನೋಡ್ರಿ ಮಲ್ಕೊಂಡಾರ. ಇವತ್ತು ಸಂಡೇ ಅಲ್ಲ, ಎಲ್ಲನೂ ಲೇಟ್ ನೋಡ್ರಿ. ನಾನು ಲೇಟಾಗಿ ಎದ್ದು ಅದಕ್ಕೆ ಈಗ ಟೀ ಕುಡಿಯತ್ತೀನಿ ರೀ. ಬರ್ರಿ ಚಹಾ ಕುಡಿದಂತ ನಾನು ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ ರೀ. ನೋಡಿರಿ, ಇಲ್ಲಿ ಚಹಾ ರೆಡಿ ಆಯ್ತಲ್ಲ, ಹಾಕ್ಕೊಂಡೇನಿ. ಇಲ್ಲಿ ಬ್ರೆಡ್ ಇಟ್ಟೀನಿ. ಬರ್ರಿ ಚಹಾ ಬೇಡ್ತೀನಿ ಅಂತ ಎಲ್ಲರೂ. ಫ್ರೆಂಡ್ಸ್, ನಾನು ಇವತ್ತು ನಾಷ್ಟಕ್ಕೆ ಪಾಸ್ತಾ ಮಾಡಬೇಕು ಅಂತಂದು ತಯಾರು ಮಾಡ್ಕೊಳತ್ತೀನಿ. ಇಲ್ಲಿ ಪಾಸ್ತಾ ಐತ್ರಿ. ಇವು ನೀರಿಗೆ ಹಾಕ್ತೀನಿ ರೀ ಕುದ್ಸಕ್ಕೆ. ಇಲ್ಲಿ ಇಟ್ಕೊಂಡೀನಿ ನೋಡ್ರಿ, ಇಷ್ಟು ಇಟ್ಕೊಂಡೀನಿ. ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ, ಮೆಣಸಿನ್ಕಾಯಿ ಹೆಚ್ಕೊಂಡೀನಿ ರೀ. ಇಲ್ಲಿ ಅದಕ್ಕೆ ಕುದಿಯಾಕಂತವ ನೀರು ಪಾಸ್ತಾ ಹಾಕ್ಬಿಡ್ತೀನಿ ರೀ. ತೋರಿಸಿದ್ನಲ್ಲ, ಪಾಸ್ತಾ ರೆಡಿ ಆಗೈತೆ ನೋಡ್ರಿ. ನಾನು ಈಗ ನನ್ನ ಪಾಸ್ತಾ ಮಾಡೋ ರೆಸಿಪಿ ತೋರಿಸೀನಿ, ಹೀಗಾಗಿ ತೋರಿಸ್ಲಿಲ್ಲ. ಪಟ್ ಮಾಡಿಬಿಟ್ಟಿನಿ ನೋಡ್ರಿ. ಪಾಸ್ತಾ ಹಿಂಗಾಗೈತೆ ನೋಡ್ರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಒಂದು ನನಗೆ. ನೋಡ್ರಿ, ನಾಷ್ಟ ಮಾಡತ್ತನ. ಪ್ಲೇಟ್ ಖಾಲಿನ ಆತನ ಅಲ್ಲಿ. ಹೌದಾ ಮೈರೇಶ್? ಹೌದಾ? ಅದನ್ನು ಫೋನ್ ಯಾಕೆ ಬರೀ ಸ್ವಿಚ್ ಆಫ್ ಆಗೋದು ಅಂತಾನೆ ಸ್ವಿಚ್ ಆಫ್ ಆಗೋದು ಹಿಂಗೆ ಮಾಡತ್ತೈತ್ರಿ. ಏನು ಮಾಡ್ಬೇಕಾಗಿತ್ತು? ಸಾಫ್ಟ್ವೇರ್ ಹೊಡಿಬೇಕಂತಾರಲ್ಲ ಅವರು. ಕ್ಯಾಪ್ಸಿಕಮ್ ಮಾಡತ್ತೀನಿ. ಕ್ಯಾಪ್ಸಿಕಮ್ ಅಂದರೆ ಜವಾರಿ ಅದಾವು, ಸ್ವಲ್ಪ ಖಾರ ಬಾಯಿ ಮಾಡತ್ತೀನಿ. ಭಾಳ ದಿನ ಆತು ಮಾಡಿದ್ದೆ ನಾನು. ಈಗ ಹೆಚ್ಚು ಮಾಡತ್ತೀನಿ ರೀಪ್ಪ. ಇರೋ ಸಪ್ಪನ್ ಬ್ಯಾಳಿ ಮಾಡ್ತೀನಿ ರೀ. ಚಲೋ ಆಗುತ್ತೆ ಪಲ್ಯ. ಇರೋ ಸಪ್ಪನ್ ಬ್ಯಾಳಿ ಮಾಡೋದಿಲ್ಲ, ಚಲೋ ಆಗುತ್ತೆ, ಮಸ್ತ್ ಆಗುತ್ತೆ. ತಿನ್ಬೇಕಿದ್ರೆ ಪಲ್ಯ ಇದ್ರ ಜೋಡಿ ಸಪ್ಪನ್ ಬ್ಯಾಳಿ ತಿನ್ನೋ ಮಸ್ತ್ ಆಗುತ್ತೆ. ಬೇಡ ಅದಕ್ಕೆ ಮಾಡತ್ತೀನಿ. ಇದು ಪಲ್ಯ ಚಪಾತಿ ಉಣ್ದಿರುತ್ತೆ. ನೋಡ್ರಿ, ಪಲ್ಯ ಚಪಾತಿ ಅಂತೀನಿ ಬರ್ತಾಳ. ಚಪಾತಿ ಮಾಡ್ತೀನಿ. ಹುರಿದು ಮಾಡಿದ್ರೆ ಮಸ್ತ್ ಆಗುತ್ತೆ ಪಲ್ಯ. ಹೌದು. ಹೆಂಗದ ನಾಯಿ ಮರಿ ದೊಡ್ಡ ಭಾಳ ಅಡ್ಡಾಡ್ತಾವ ಎಲ್ಲ ಕಡೆ. ಹೊರಗೆ ಬರ್ತಾವನ್ನ? ಹೌದಾ? ನಾ ಎಲ್ಲೇ ಐತನ? ಹೊರ ಹೋಗಿತ್ತು. ಎಷ್ಟು ಗಂಡದವ? ಏನು ಎಷ್ಟು ಹೆಣ್ಣದವು? 2 ಗಂಡದವ 3 ಹೆಣ್ಣದವು. ಆತ ಒಂದು ನಿಮಿಷ. ಪಾನಕ ಬೇಕಂತ ಪಾನಕ ಮಾಡಾತೀನಿ. ಈಗೆಲ್ಲ ಸಂಡೆ ಪಾನಕ ಕೊಡ್ತಾನೆ. ಥಂಡಿ ಎಲ್ಲ ಐತಿ? ಥಂಡಿ ಐತಪ್ಪ. ನೋಡಿಲ್ಲ, ಬಿಸಿಲು ಹಂಗಿದೆ. ಹೌದು, ಥಂಡಿ ಇಲ್ಲಿ ಕುಕ್ಕರ್ ಇಟ್ಟಿನ್ರಿ. ಹಂಗಾಗಿ ಈಗೆಲ್ಲ ಹೋಗ್ಬೇಕು ಎಲ್ಲೂ ಇಲ್ಲ. ಫುಟ್ಬಾಲ್ ಅಲ್ಲೇ ಬಿಟ್ಟು ಎಲ್ಲೂ ಇಲ್ಲ ಗಂಟೆ ಇಲ್ಲೇ ಆಡಕ್ಕೆ. ಆ ಕಡೆ ಈ ಕಡೆ ಎಲ್ಲಿ ಹೋಗ್ಬೇಡ. ಏನು ನೋಡ್ರಿಪ್ಪ, ಕಾಯಿಪಲ್ಯ ತಂದ್ರೆ ಎಲ್ಲ ನಮ್ಮ ಮನೆಗೆ. ಈಗ ಅವ್ನು ತೆಗಿಬೇಕು ಈಗೆಲ್ಲ ಕಾಯಿಪಲ್ಯ. ರಾಜಗಿರಿ ಪಲ್ಯ ಎಷ್ಟು ದೊಡ್ಡದೈತಿ. ತಂದೈತನ ಅದನ್ನು. ಒಂದು ಪಾಲಕ್ ಸಾರು ಮಾಡಕ್ಕೆ, ರಾಜಗಿರಿ ಸಾರು. ರಾಜಗಿರಿ ಸಾರ ಮಾರ್ಕೆಟ್ಗೆ ಹೋಗ್ಬಂದ್ರೆ ನಮ್ಮ ಮನೆಯವ್ರು. ಉಳ್ಳಾಗಡ್ಡಿ ಭಾಳ ಸಸ್ತಾಗ್ಯಾವ ನೋಡ್ರಿ. ಅಯ್ಯೋ, 50 ರೂಪಾಯಿಗೆ 3 ಕಿಲೋ ಅಂತೀವೇನ? ತುಟ್ಟಿ ಆದ್ರೆ 50 ರೂಪಾಯಿಗೆ 4 ಕಿಲೋ. 50 ರೂಪಾಯಿಗೆ ಒಂದು ಚೀಲ ಕೊಡಕ್ಕೆ ಕುಂತಾರಂತ್ರಿ. ಎಂತಂದ್ರನ್ರಿ ಯಾರಿಗೂ ಗೊತ್ತು. ಭಾಳ ಸಸ್ತಾಗ್ಯಾವ ಉಳ್ಳಾಗಡ್ಡಿ. ಪಾಪ ಉಳ್ಳಾಗಡ್ಡಿ ಮಾಡಿದ್ರೆ ರೇಟೇ ಇಲ್ಲ ನೋಡ್ರಿ. ಭಾಳ ಹೆರಣ ಐತಿ. ಹೌದ್ರಿ. ಪಾಪ ಭಾಳ ತ್ರಾಸ ರೀ. ವಾರ ಐತ್ರಿಗೆ ನಮ್ಮ ಇನ್ನೂ 2-3 ದಿನ ಬಿಟ್ಟು ಬರ್ತಾವ ನೋಡ.
ಪಲ್ಯ ಹೊಡಿತೀರಿ ಅಂತ ಏನು ಅದು ಇದು ಮಾಡಿದ್ರಿ ಸಮೋಸ ಮಾಡಿದ್ರಿ ಎಷ್ಟು ಮಸ್ತ್ ಇತ್ತಲ್ಲ ಅದ ಪುರಿ ಬೇಡ ಅಂತಂದ ಹಂಗಾಗಿ ಇದು ಮಾಡಿದ್ವಿ ಸಮೋಸ ಮಾಡಿದ್ವಿ ಒಂದು ಆರು ಎಷ್ಟು ಮಸ್ತ್ ಐತಿ ಅದೇ ಯಾವ್ದಾರು ಮಾಡ್ಬೇಕು ಅನ್ಸ್ತು ಮಾಡಿದ್ವಿ ಹಿಟ್ಟು ಇದು ನೋಡ್ರಿ ಏನು ಮಾಡಾಕತ್ತಾನ ಚಪಾತಿ ಹೇಗೆ ಮಾಡಿಬಿಟ್ರಿ ಹಿಟ್ಟಿರ್ಲಿ ಹಿಟ್ಟದೆ ಅದು ಉಳಿತ್ರಿ ಮತ್ತೇನು ಮಾಡೋಣ ಅಷ್ಟು ಕರೆಕ್ಟ್ ಆತ್ರಿ ಅದು ಬಟಾಟಿ ಅದೇ ಕುಡಿಸ್ಕೊಂಡು ಏನ್ರಿ ಚಪಾತಿ ಮಾಡಿದ್ರೆ ಎಣ್ಣೆ ಚಪಾತಿ ಲಾಸ್ಟಿಗೆ ಚಲೋ ಹಾಕೋ ಎಣ್ಣೆ ಚಪಾತಿ ಲಾಸ್ಟಿಗೆ ಮಾಡಿಬಿಟ್ರಿ ನಾನು ಹೊಡಿತೀನಿ ಹಾಲದಲ್ಲೆಲ್ಲ ಹುಡ್ಕೊಂಬರ್ತೀನಿ ಅಡ್ಡಾಡಾಗ ನಾಯಿ ಗರೀತ ನೋಡ್ತಾನ ಅದಕ್ಕೆ ಏನು ಹೇಳ್ತಾರೆ ಅದ್ರ ಮ್ಯಾಗ ಹೆಸರೈತಂದ ನಾಯಿಗೆ ಸೌಡಿಲ್ಲತ್ತ ಅಜ್ಜಿ ಅಂದಳವ ಏನೋ ಅಂದಳ ಅರ್ಥ ಮಾಡಿ ಈಗ ಯಾರು ಇಬ್ಬರು ಮನೆ ಆದ್ರೆ ಯಾವುದು ನೀವು ಅವ್ರು ಯಾರು ಸಿಂಧಿದವರು ಮತ್ತು ಆ ಕಡೆ ಉಪ್ಪಿದ್ದೀನಿ ಉಪ್ಪಿದ್ದೀನಿ ಆದ್ರೆ ಅದು ರೀ ಮಗು ಕಿರಾಳಿ ಅವತ್ತು ಮನೆಗೆ ಅಯ್ಯೋ ನೋಡಾಕತ್ತೀರ ನಾನು ಹುಡುಗ ಗ್ಯಾರಂಟಿ ಕಮ್ಮಿ ಹಾಗೆ ಹೋಗ್ತಲ್ಲ ಮತ್ತೆ ಇನ್ನೂ 2 ಮನೆ ಆದ್ರೆ ಇನ್ನೂ 2 ಮನೆ ಅಂದ್ರೆ 2 ತಾಸು ಬೇಕಲ್ಲ ಮತ್ತು ಅವಸರ ಮಾಡಿದ್ರೆ ಆಗ್ತಾವ ಮತ್ತು ಹೈರಾಣ ಆಕೈತಲ್ಲ ಸುಮ್ಮನೆ ನಿಧಾನ ಮಾಡಿದ ಇದು ನಮಗೂ ಎಂತ ಅನ್ಸಂಗಿಲ್ಲ ಮಾಡಿದ್ರು ಮಾಡದಾಗತ್ತೆ ಅನ್ಸ್ಬಿಡ್ತೈತಿ ಇದು ಅವಸರ ಮಾಡ್ತಿರ್ಲಾಕ ಹೈರಾಣ ಮಾಡಾಕೈತಿ ನಮ್ಮ ಲಕ್ಷ್ಮಿ ಅವಸರ ಮಾಡ್ತಿದ್ಲ ಹೈರಾಣ ಮಾಡ್ತಿ ಹಾಕಿದ್ರು ಮನ್ಯಾಗ ಹೋಗಿ ಏನು ಕೆಲಸ ಮಾಡ್ತಿದ್ವಿ ಮತ್ತ ನಾವ್ ಹಂಗ ಬಿಡಾಕ್ ಬರಂಗಿಲ್ಲಲ್ಲ ನಾ ಮತ್ತೆ ಮಾಡ್ಬೇಕಾಕೈತಿ ಸುಮ್ ಸಾವಕಾಶ ಮಾಡ್ದ ಚಲೋ ರೀ ಅದು ಯಾವಾಗ ಎದಕ್ಕಂತಾರ 6 ತಿಂಗಳ ಸುಮಾರು 3 ತಿಂಗಳ ಹಂಗೆ ಇರ್ತೀರ ಪಾಠ ಅವಸರ ಮಾಡಿ ಆಡಿ ಮನ್ಯಾಗ ಹೋಗಿರಿ ಏನೈತಿ ಕೆಲಸ ಇದಲ್ಲ ಮನುಷ್ಯ ಅವನು ಹೈರಾಣ ಆಗಿರಲ್ಲ ಇದು ನಿರಾಂತ ಇರ್ತೈತಿಲ್ಲ ಯಾವಾಗ ಹೋದ್ರೇನು ಬಿಟ್ರೇನು ಯಾರ ಮಾತು ಹೇಳಕತ್ತಾರ ತಾಸು ಕೂತ್ಬಿಡ್ತೀನಿ ಮುಗಿದೈತಿ ಕೆಲಸ ನಾ ಮುಗಿದಿರ್ತೈತಿ ನಾಂದ್ರೆ ಏನೈತಿ ನೋಡ್ರಿ ಫ್ರೆಂಡ್ಸ್ ನಾವು ಎಗ್ ಬಿರಿಯಾನಿ ರೆಸಿಪಿ ಮಾಡತ್ತೀವಿ ಅದಕ್ಕೆ ಎಗ್ ಬಿರಿಯಾನಿ ಮಾಡತ್ತೀವಿ ಎಗ್ ಬಿರಿಯಾನಿ ಮಾಡೋಕೆ ಇಲ್ಲಿ ಹೆಚ್ಕೊಂಡು ನೋಡ್ರಿ ಸಾಮಾನುಗಳು ಒಂದು ಟೊಮೆಟೊ ಎರಡು ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ ಮತ್ತು 1-2 ಹಸಿಮೆಣಸಿನ್ಕಾಯಿ ಮತ್ತು ಇಲ್ಲಿ ಕೊತ್ತಂಬರಿ ಹೆಚ್ಕೊಂಡೀನಿ ಮತ್ತು ಇಲ್ಲಿ ಬಟಾಟೆ ತೊಗೊಂಡೀನಿ ರೀ ಇವನ್ನ ಹಾಕಿದ್ರೆ ಚಲೋ ಆಗುತ್ತಂತೆ ಎಗ್ ಬಿರಿಯಾನಿ ಒಳಗೆ ತೊಗೊಂಡೀನಿ ಮತ್ತು ಇಲ್ಲೇ ಎಗ್ ಕುದಿಸಾಕಿಟ್ಟೀವಿ ರೀ ನಾಳೆ ಕುದುರಿಪ್ಪ ನಮ್ಮ ಎಗ್ ಬರ್ರಿ ಇನ್ನು ಹೆಂಗೆ ಮಾಡೋಣ ಅಂತ ನೋಡೋಣ ಅಂತ ಕರಿಬೇವು ಒಂದು ಇಟ್ಟೇನಿ ರೀ ಅದೊಂದು ಸ್ವಲ್ಪ ಹಾಕ್ಬೇಕು ರೀ ಇವು ಎಗ್ ಕುದಿಸಿದ್ವಿ ನಿಮಗೆ ಹೇಗೆಲ್ಲ ಎಗ್ ಕುದಿಸಿಟ್ಟೀನಿ ಇಲ್ಲೊಂದು 4 ಬಟಾಟೆ ಹೆಚ್ಕೊಂಡು ಇಟ್ಕೊಂಡೀನಿ ರೀ ಇವನ್ನ ಏನು ಮಾಡೋಣ ಫಸ್ಟ್ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಇದು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಒಂದು ಸ್ವಲ್ಪ ಖಾರ ನೋಡತ್ತಿ ಎಷ್ಟು ಸಾಕಲ್ಲ ಸಾಕು ಒಂದಿಷ್ಟು ಖಾರ ಮತ್ತೊಂದಿಷ್ಟು ಅರ್ಶಿನ ಹಾಕೀನಿ ಅರಿಶಿನ ಹಾಕೀನಿ ಸ್ವಲ್ಪ ಉಪ್ಪು ಇವು ಹಾಕ್ಕೊಂಡು ಏನು ಮಾಡೋದು ಅಂದರೆ ಹಾಕ್ಕೊಂಡು ತೊಗೊಂಬಿಡೋಣ ನೋಡ್ರಿ ಇಲ್ಲೇ ನಾನು ಆಗಲೇ ಇಷ್ಟು ತೋರಿಸಿದ್ನಿಲ್ಲ ನಿಮ್ಗೆ ಟೊಮೆಟೊ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಅಲ್ಲಿ ಕೊತ್ತಂಬರಿ ಇಟ್ಟೀನಿ ರೀ ಮತ್ತು ಇದಕ್ಕೆ ಇದು ಇಲ್ಲಿ ಮಸಾಲೆ ಸಾಮಾನು ರೀ ಒಂದಿಷ್ಟು ಮೆಣಸು ಕಾಳು ತೊಗೋಬೇಕು ರೀ ಒಂದಿಷ್ಟು ಚಕ್ಕಿ ಏಲಕ್ಕಿ 2-3 ಲವಂಗ ಮತ್ತು 2 ಪಲಾವ್ ಎಲೆ ಮತ್ತು ಇಲ್ಲಿ ನಾವೇನು ಮಾಡೀವಿ ಇದು ಇಲ್ಲಿ 4 ಬಟಾಟೆ ಇದಾವೆ ಒಂದ್ರೊಳಗೆ 2 ಮಾಡ್ಕೊಂಡೀವಿ ಇವು 4 ಬಟಾಟೆ ಅದ್ರ ಖಾರ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡಿ ಇಟ್ಕೊಂಡೀನಿ ಎಗ್ ಮತ್ತು ಬಟಾಟೆ
ಇಷ್ಟು ಹಾಕಿ ಇಲ್ಲಿ ಮತ್ತು ಅದಕ್ಕೆ ಮಸಾಲೆ ಸಾಮಾನು ಇಟ್ಕೊಂಡಿನಿ ಗರಂ ಮಸಾಲ. ಇದು ಗರಂ ಮಸಾಲ ರೀ, ಇದು ಎಗ್ ಮಸಾಲ, ಎಗ್ ಬಿರಿಯಾನಿ ಮಸಾಲ, ಇದು ಗರಂ ಮಸಾಲ, ಇದು ಅರಿಶಿಣ ಪುಡಿ 1 ಚಿಟಿಕು, 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, ಇದು ಉಪ್ಪು ರೀ. ಇಷ್ಟೆಲ್ಲ ಇಟ್ಕೊಂಡಿನಿ ರೀ. ಲವಂಗ ಏಲಕ್ಕಿ ಹಾಕಿನಿ ರೀ. ಇದು ಚಕ್ಕಿ, ಕಾಳು ಮೆಣಸು ಚಲೋ ಆಗುತ್ತೆ ರೀ ಮೆಣಸು ಹಾಕಿದ್ರಿ. ಮತ್ತು 2 ಪಲಾವ್ ಎಲೆ. ಆಮ್ಯಾಗ ಒಂದು 4 ತೆಗಿಲ್ಲ ಮೆಣಸಿನ್ಕಾಯಿ ಮಸಾಲೆ ಭಾಳ ನೋಡಿರಿ. ಇದು ಹಾಕಿ ಫ್ರೈ ಮಾಡತ್ತೀನಿ ನೋಡಿರಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೀನಿ, ಹಾಕೀನಿ. ಹಾಕಿ ಸ್ವಲ್ಪ ಕೈ ಆಡೋದು. ಆಮ್ಯಾಗ ಇದು ಟೊಮೆಟೊ ಹಾಕೋಣ. ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ನಲ್ರಿ ಅವನ್ನ ಹಾಕಾತೀನಿ. ಬಿಡೋಣಂತ ಇಲ್ಲೇನು ಹಾಕ್ಕೊಂಡಿದ್ನಿ ಅಂತ ಹೇಳಿದ್ನಲ್ಲ, ಇದಿಷ್ಟು ಹಾಕಿ ಬಂದ್ರಿ. ಇಲ್ಲಿ ಕೊತ್ತಂಬರಿ ಹಾಕೋಣಂತ್ರಿ. ಇಲ್ಲಿ ಕೊತ್ತಂಬರಿ ತೊಗೊಂಡಿದ್ಮೇಲೆ ಹಚ್ಕೊಂಡಿದ್ದೆ. ಇದಿಷ್ಟು ಮೊಸರು ಐತ್ರಿ, ಹಾಕೊಂಬಿಡೋಣ ಅಂತ. ಮೊಸರನ್ನ ಹಾಕ್ಕೋಬೇಕು, ಇದಕ್ಕೆ ಚಲೋ ಆಗುತ್ತೆ. ನೋಡು ಮೊಸರು ಹಾಕಿ ಸಾಕು. ಅಕ್ಕಿ ನಾ ಒಂದು ದೀಡ್ ಕೊಡ್ವಿ, ಒಂದು ಗ್ಲಾಸ್ ಅರ್ಧ ತೊಗೊಂಡಿನ್ರಿ ಅಕ್ಕಿ. ತೊಳ್ಕೊತೀನಿ. ದೀಡ್ ಕೊಡವೆ ಆಗುವಷ್ಟು ಅಕ್ಕಿ ಹಾಕ್ಕೊಂಡಿನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಸ್ವಲ್ಪ ಆಗೈತೆ ಅದು. ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡಿನಿ ನಾನು. ಅಕ್ಕಿಗೆ ಬೇಕಾಗುವಷ್ಟು ನೀರು ಹಾಕ್ಕೊಂಡಿನಿ. ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಫ್ರೆಂಡ್ಸ್. ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕೊಂಡು ಚಲೋ ಆಗುತ್ತೆ. ಹಾಕ್ಬಿಡು. ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಇದು ಆಪ್ಷನ್ ಐತ್ರಿ ಸಕ್ಕರೆ. ನೀವು ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಬೇಡ್ರಿ. ಸಕ್ಕರೆ ನಾ ಸ್ವಲ್ಪ ಬೇಕಂತಂದು ಹಾಕೀನಿ. ಈಗ ಅಕ್ಕಿ ಹಾಕ್ಬಿಡು ಇದಕ್ಕೆ. ಇಲ್ಲಿ ಇವು ಏನು ನಾವು ಬಟಾಟೆ ಸ್ವಲ್ಪ ಖಾರ ಉಪ್ಪು ಹಚ್ಕೊಂಡು ಫ್ರೈ ಮಾಡತ್ತೀವಲ್ರಿ, ಅವ್ನ ಇದರ ಹಾಕ್ಬಿಡೋಣ್ರಿ. ಮಸ್ತ್ ಆಗ್ತಾವೆ. ಬಂದ್ ಮಾಡೋಣ ನಿಮಿಷ. ಈ ಎಗ್ ಹಾಕ್ಬಿಡೋಣ್ರಿ. ನೋಡಿರಿ ಇಲ್ಲಿ ಅಕ್ಕಿ ಹಾಕಿ ಇದನ್ನು ಮುಚ್ಚಿಬಿಟ್ಟೀನಿ. ಈಗ ಸೀಟಿ ಬರ್ತೈತಿ ನೋಡೋಣ ಅಂತ ತೆಗೆದು ಹೆಂಗಾಗೈತಿ ಅಂತಂದು. ಹೋಗಿನ ಹೆಂಗಾಗೈತಿ? ಮಸ್ತ್ ಆಗೈತಿ. ಹೆಂಗೆ ವಾವ್ ಸೂಪರ್ ಮಸ್ತ್ ಆಗೈತಿ. ನೀರು ಹಾಕ್ತೀನಿ ತಡಿ ಅಂದ್ರೆ ಆಯ್ತದಾಗ ಸ್ವಲ್ಪ ನೀರು ಹಾಕೋಣ ಅಂದ್ರೆ ಚಲೋ ಆಗುತ್ತೆ, ಮಸ್ತ್ ಆಗುತ್ತೆ. ಏನಾಗಿಲ್ಲ ಈಗ ನೋಡಿರಿ. ಅದಕ್ಕೆ ಸ್ವಲ್ಪ ರಾಯ್ತ ಬೇಕಾಯ್ತು, ಹೀಗಾಗಿ ರಾಯ್ತನೂ ಮಾಡೀನಿ. ಇಲ್ಲಿ ನೋಡಿರಿ, ಇದು ಮೆಂತ್ಯದು ಕಿರ್ಕ್ಸಾಗಿದ್ದು ಮುಂಜಾನೆ ತಂದಾರ ಮಾರ್ಕೆಟ್ಲಿಂದ. ಈಗ ಸೋಸ್ಬೇಕಂತಂದು ತೊಗೊಂಡಿನಿ. ಒಂದಿಷ್ಟು ರೈಸ್ ಮಾಡಿದ್ವಿ. ಈಗ ಇದಾಗ್ತು. ಈಗ ಸ್ವಲ್ಪ ಸೌಳು ಸಿಕ್ತು. ಈಗ ಸೋಸಾಕೊಂತೀನಿ. ಒಂದು ಸೋಸಿದ್ರೆ ಆಲ್ರೆಡಿ ಎಷ್ಟು ಸೋಸಿಟ್ರು ಸೋಸಾತಿ. ನೋಡಿರಿ ಫ್ರೆಂಡ್ಸ್, ನಮ್ದಂತೂ ಎಲ್ಲರದು ಊಟ ಆಯ್ತು ರೀ. ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡ್ದೆ ನೋಡಿರಿ. ಎಲ್ಲರಿಗೂ ಗುಡ್ ನೈಟ್.